ಬೆಳಗಾವಿಯಲ್ಲಿ ಅಪಾಯವನ್ನು ಲೆಕ್ಕಿಸದೆ ಕಾರು ಚಾಲನೆ ಮಾಡ್ತಾ ಇದ್ದುದು ಕಂಡು ಬಂತು. ಸೇತುವೆ ಮೇಲೆ ಕಾರು ಚಾಲನೆ ಮಾಡಿ ಹುಚ್ಚಾಟವನ್ನ ಮೆರೆದಿರುವಂತಹ ಘಟನೆ ನಡೆದಿದೆ. ಹಾಲಾತ್ರಿ ಹಳ್ಳದ ಮೇಲೆ ಸವಾರನಿಂದ ಕಾರು ಚಾಲನೆ ಮಾಡಿ ಹುಚ್ಚಾಟ ಮೆರೆಯಲಾಗಿದೆ. ಕಡೆ ಸೇತುವೆಗಳು ಅಪಾರ ಮಳೆಯ ಪರಿಣಾಮ ತುಂಬಿ ಅಂದರೆ ಸೇತುವೆ ಮೇಲೆ ನೀರು ಹರಿತಾ ಇದೆ. ಖಾನಾಪುರ ಹೆಮ್ಮಡ್ಗ ಗೋವಾ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಅದು. ಆ ಸೇತುವೆ ಮುಳುಗಡೆಯಾಗಿದ್ರೂ ಕೂಡ ಸವಾರು ಮಾತ್ರ ಹುಚ್ಚಾಟವನ್ನು ಮೆರೆದಿರುವಂತಹ ಒಂದು ಪ್ರಸಂಗ ನಡೆದಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅಪಾಯವನ್ನು ಲೆಕ್ಕಿಸದೆ ಸೇತುವೆ ಮೇಲೆ ಕಾರು ಚಾಲನೆ ಮಾಡಿ ಹುಚ್ಚಾಟ ಮೆರಿತಾ ಇರುವಂಥದ್ದು. ಖಾನಾಪುರ ಹೆಮ್ಮಡ್ಗ ಗೋವಾ ಸಂಪರ್ಕಿಸುವಂತಹ ಒಂದು ಸೇತುವೆ ಅದು. ಹಾಲಾತ್ರಿ ಹಳ್ಳ ನಾವೀಗೇನು ನೋಡ್ತಾ ಇದ್ದೀವಿ, ಈ ಒಂದು ಹಾಲಾತ್ರಿ ಹಳ್ಳದ ಸೇತುವೆ ಖಾನಾಪುರ ಹೆಮ್ಮಡ್ಗ ಮತ್ತು ಗೋವಾ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದೆ ಅಥವಾ ಸೇತುವೆ ಇದು. ಆ ಸೇತುವೆ ಮೇಲೆ ನೀರು ಹರಿತಾ ಇದೆ. ಎಲ್ಲಿವರೆಗೆ ಅಂತಂದರೆ ಇಡೀ ಮುಕ್ಕಾಲು ಭಾಗ ಈ ಒಂದು ಜೀಪು ಸಂಪೂರ್ಣ ಮುಳುಗಡೆ ಆಗಿರುವಂಥದ್ದು. ಬಹುಶಃ ಆತ ಕೂತ್ಕೊಂಡಿರ್ತಾನಲ್ಲ ಡ್ರೈವರು, ಆತನ ಸೀಟ್ವರೆಗೂ ಕೂಡ ನೀರಿದೆ. ಇದ್ರ ನಡುವೆಯೂ ಕೂಡ ಆತ ಕಾರನ್ನು ಚಲಾಯಿಸ್ಕೊಂಡ್ಬರ್ತಾನೆ, ಜೀಪನ್ನು ಚಲಾಯಿಸ್ಕೊಂಡ್ಬರ್ತಾನೆ ಅಂತಂದರೆ ಇನ್ನೆಂಥ ಹುಚ್ಚಾಟ, ಎಂಥ ಹುಚ್ಚ ಇರಬಹುದು ಅಂತ ಅನಿಸ್ಬಿಡುತ್ತೆ. ಇಂಥ ಹುಚ್ಚಾಟ ಎಲ್ಲ ಬೇಕಾ? ಅಪಾಯಕ್ಕೆ ಆಹ್ವಾನ ಕೊಡುವಂತಿರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ಖಾನಾಪುರ ಹೆಮ್ಮಡ್ಗ ಗೋವಾ ಸಂಪರ್ಕಿಸುವಂಥ ಸೇತುವೆ ತುಂಬಿ ಹರಿತಾ ಇದೆ. ಸೇತುವೆ ಮೇಲೆ ನೀರು ಹರಿತಾ ಇದೆ ಪ್ರವಾಹದ ಹಿನ್ನೆಲೆಯಲ್ಲಿ. ಅಲ್ಲಿಂದ ವೆಹಿಕಲ್ಗಳು ಮತ್ತೊಂದು ಬದಿಗೆ ಬರಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ. ಇದರ ನಡುವೆ ಓರ್ವ ಚಾಲಕ ಹುಚ್ಚಾಟ ಮೆರಿತಾ ಜೀಪನ್ನು ಚಲಾಯಿಸ್ಕೊಂಡು ಬರ್ತಾ ಇದ್ದಾನೆ. ಮುಕ್ಕಾಲು ಭಾಗ ಜೀಪೇ ಮುಳುಗಿ ಹೋಗಿದೆ. ಅದರ ನಡುವೆಯೂ ಕೂಡ ಆ ಜೀಪನ್ನು ಚಲಾಯಿಸ್ಕೊಂಡು ಬರ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಖಾನಾಪುರ ಹೆಮ್ಮಡ್ಗ ಗೋವಾ ಸಂಪರ್ಕಿಸುವಂತಹ ಸೇತುವೆಯ ಮೇಲೆ ತುಂಬಿ ಹರಿತಾ ಇರುವಂಥ ಸೇತುವೆ, ಇದರ ಮೇಲೆ ಆ ಥಾರ್ ಜೀಪನ್ನು ಚಲಾಯಿಸ್ಕೊಂಡು ಬರ್ತಾ ಇರುವಂಥ ಚಾಲಕನ ಹುಚ್ಚಾಟವನ್ನು ಗಮನಿಸ್ಬೋದು. ನೀರಿನ ಸೆಳೆತ ಅಕಸ್ಮಾತ್ ಏನಾದರೂ ಎಳೆದಿದ್ದರೆ ಆ ಥಾರ್ ಜೀಪಿನ ಜೊತೆಗೆ ತಾನು ಕೂಡ ಕೊಚ್ಕೊಂಡು ಹೋಗಿಬಿಡ್ತಾ ಇದ್ದ. ಅಪಾಯದ ಅರಿವಿದ್ದು ಕೂಡ ಈ ರೀತಿ ಹುಚ್ಚಾಟ ಮೆರಿತಾರಲ್ಲ, ಏನು ಹೇಳಬೇಕಿಂಥವ್ರಿಗೆ ಅನಿಸ್ಬಿಡುತ್ತೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಉಕ್ಕಿ ಹರಿತಾ ಇವೆ ನದಿಗಳು. ಅಪಾಯದ ಮಟ್ಟವನ್ನು ಮೀರಿ ನೀರು ಹರಿತಾ ಇದೆ. ಗೋಕಾಕ್ ಮೂಡಲಗಿ ಭಾಗದಲ್ಲಿ ಘಟಪ್ರಭಾ ನದಿ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಮತ್ತೊಂದು ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಕಮಲದಿನ್ನಿ ಗ್ರಾಮದ ಹೊರವಲಯದಲ್ಲಿರುವಂತಹ ಸೇತುವೆ ಮುಳುಗಡೆಯಾಗಿದೆ. ಮೂಡಲಗಿ ತಾಲೂಕಿನ ಕಮಲದಿನ್ನಿ ಹುಣಶ್ಯಾಳಗೆ ಸಂಪರ್ಕಿಸುವಂಥ ಒಂದು ಸೇತುವೆ. ಇದರ ನಡುವೆ ನೋಡಿ, ಅಲ್ಲಿ ಓರ್ವ ರೈತ ಮೊಳಕಾಲುದ್ದ ನೀರಿದೆ, ಅದರ ನಡುವೆಯೂ ಕೂಡ ಆತ ಆ ಒಂದು ಸೇತುವೆಯನ್ನು ದಾಟ್ಕೊಂಡು ಬರ್ತಿದ್ದಾನೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆಯಾಗಿ ನೀರಿನ ಸೆಳೆತ ಏನಾದರೂ ಆತನ್ನು ಎಳ್ಕೊಂಡು ಹೋದರೆ ಅನ್ಯಾಯವಾಗಿ ಪ್ರಾಣ ಕಳ್ಕೊಳ್ಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಬೇಕಾ? ಇಂಥ ಒಂದು ಹುಚ್ಚು ಬಂಡ ಧೈರ್ಯ ಬೇಕಿತ್ತ ಅನಿಸ್ಬಿಡುತ್ತೆ. ನೋಡಿ, ಮತ್ತೋರ್ವ ಬೈಕ್ ಸವಾರ ಒಂದು ಸೇತುವೆ ಮೇಲೆ ಬೈಕನ್ನು ಚಲಾಯಿಸ್ಕೊಂಡು ಬರ್ತಾ ಇರುವಂಥದ್ದನ್ನು ಕಾಣಬಹುದು. ಗೋಕಾಕ್ ಮೂಡಲಿಗೆ ಭಾಗದಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇದೆ ಮಳೆ. ಅದರಲ್ಲೂ ಘಟಪ್ರಭಾ ನದಿಗೆ ಕಟ್ಟಲಾಗಿರುವಂತಹ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಸೇತುವೆಯ ಮೇಲೆ ನೀರು ಹರಿತಾ ಇದೆ. ಮೊಳಕಾಲುದ್ದ ನೀರಿದೆ. ಅದರ ನಡುವೆಯೇ ಓರ್ವ ರೈತ ನಡ್ಕೊಂಡು ಬರ್ತಾನೆ. ಮತ್ತೋರ್ವ ಬೈಕ್ ಸವಾರ ಕೂಡ ಆ ಸೇತುವೆಯ ಮೇಲೆ ಬೈಕನ್ನು ಚಲಾಯಿಸಿಕೊಂಡು ಹುಚ್ಚಾಟ ಮೆರಿತಾ ಇದ್ದುದು ಕಾಣಬಹುದು.